ಮತದಾನಕ್ಕೆ ಇನ್ನು 3 ದಿನ ಬಾಕಿ ಇದ್ದು ಪ್ರಚಾರದ ಭರಾಟೆ ಜೋರಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಇವತ್ತು ದಾವಣಗೆರೆ ಹಾಗೂ ಹರಪನಹಳ್ಳಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆ ಹಳೆ ಭಾಗದ ಬಡಾವಣೆಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಿದ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಚ್ಚರಿ ಫಲಿತಾಂಶ ಬರುತ್ತೆ. ಪಕ್ಷೇತರ ಅಭ್ಯರ್ಥಿಯಾದ ನನಗೆ ಈ ಬಾರಿ ಗೆಲುವು ನಿಶ್ಚಿತ ಅಂದರು. ವಿನಯ್ ಕುಮಾರ್ ಒಬ್ಬ ಇಂಡಿವಿಜುವಲ್ ಆಗಿ ಎಷ್ಟು ಶಾಲೆಗೆ ನಾನು ಕೊಠಡಿ ಕಟ್ಟಿಸ್ಬೋದು, ಎಷ್ಟು ಮಕ್ಕಳಿಗೆ ಫೀಸ್ ಕಟ್ಟಬಹುದು, ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಂತವ್ರಿಗೆ ಪಾರ್ಲಿಮೆಂಟ್ ಅಂತ ಸ್ಥಾನಮಾನ, ಒಂದು ಅವಕಾಶ, ಸಮಾಜ ಸೇವೆ ಮಾಡ್ಬೇಕನ್ನೋ ಒಂದು ತುಡಿತ ಇದೆ, ಹುಮ್ಮಸ್ಸಿದೆ, ಚೈತನ್ಯ ಇದೆ, ಓಡಾಡೋ ಶಕ್ತಿ ಇದೆ, ಜ್ಞಾನ ಇದೆ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದಕ್ಕೆ ನಮ್ಮಂತವ್ರಿಗೆ ಒಂದು ಅವಕಾಶ ಕೊಡಿ. ನೀವಂತೂ ಕೆಲಸ ಮಾಡ್ತಿಲ್ಲ, ಮನೆ ಕೂತ್ಕೊಂಡಿದ್ದೀರಿ. ನೀವಂತೂ ಕೆಲಸ ಮಾಡ್ತಿಲ್ಲ, ಮನೆ ಅವ್ರು ನಿಮ್ಗೆಲ್ಲ ಗೊತ್ತು. ಅವ್ರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಗಂಟೆ ಸಿಗ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತು. ಆದ್ರೆ ನಮ್ಮಂತರಿಗೆ ಒಂದು ಅವಕಾಶ ಕೊಟ್ರೆ ಈ 5 ವರ್ಷದಲ್ಲಿ ಕೆಲಸ ಮಾಡಿ ತೋರಿಸ್ತೀವಿ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಜನಗಳು ಇರ್ತಾರೆ ಕಿತ್ತೊಗೆಯೋದಕ್ಕೆ, ಹೌದಾ ಇಲ್ಲ? ಆದ್ರೆ ನಾವು ಕೆಲಸ ಮಾಡುವಂತ ವ್ಯಕ್ತಿ, ಕೆಲಸ ಮಾಡಿ ಇವತ್ತು ನಾನು ಹೆಸರು ಮಾಡಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.